ಇದರ ಮಧ್ಯದಲ್ಲಿ ಪದ್ಮಲತಾ ಸಹೋದರಿ ಇವತ್ತು ಬಂದು SIT ಮುಂದೆ ಕಂಪ್ಲೇಂಟ್ ಕೊಟ್ಟರು. ಪದ್ಮಲತಾ 1986ರಲ್ಲಿ ಕೊಲೆಯಾದಂಥ ಮಹಿಳೆ. ಎಷ್ಟು ವರ್ಷ ಆಯಿತು? 39 ವರ್ಷ ಆಯಿತು. 1986ರಲ್ಲಿ ಕೊಲೆಯಾದ ಪದ್ಮಲತಾಳ ಸಹೋದರಿ ಬಂದು SIT ಮುಂದೆ ಕಂಪ್ಲೇಂಟ್ ಕೊಟ್ಟರು, ರೀಇನ್ವೆಸ್ಟಿಗೇಷನ್ ಮಾಡಿ ನನ್ನ ಸಹೋದರಿಯ ಸಾವನ್ನ ಅಂತ. ಪದ್ಮಲತಾ 1986ರಲ್ಲಿ ಈಕೆ ಮಿಸ್ ಆಗ್ತಾಳೆ. 57 ದಿನಗಳ ನಂತರ ಈಕೆಯ ಶವ ನೇತ್ರಾವತಿಯಲ್ಲಿ ಸಿಕ್ಕಿರುತ್ತೆ. ಈಕೆ ಧರ್ಮಸ್ಥಳ ಕಾಲೇಜಿನಲ್ಲೇ ಓದ್ತಾ ಇದ್ಲು. ಉಜಿರೆ ಧರ್ಮಸ್ಥಳ ಕಾಲೇಜಿನಲ್ಲಿ BA ಓದ್ತಾ ಇದ್ಲು ಪದ್ಮಲತಾ. 1986 ಡಿಸೆಂಬರ್ 22ನೇ ತಾರೀಕು ಈಕೆ ನಾಪತ್ತೆ ಆಗ್ತಾಳೆ. ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಪ್ರಕರಣ CODಗೂ ಹೋಗುತ್ತೆ. COD ಅವಾಗ ಐ ವಿಟ್ನೆಸ್ಗಳು ಪದ್ಮಲತಾನ್ ಲಾಸ್ಟ್ ನೋಡಿದವರು ಯಾರು ಅನ್ನುವವರನ್ನು ಹುಡುಕಿ ಮಾತಾಡಿಸ್ತಾರೆ. ಉಜಿರೆ ಕಾಲೇಜಿನಿಂದ ಈಕೆ ಹೊರಟು ಧರ್ಮಸ್ಥಳ ಗೇಟ್ ತನಕ ವಸಂತ ಎಂಬುವವನ ಜೀಪ್ನಲ್ಲಿ ಬಂದಿದ್ದನ್ನು ನೋಡಿದ್ದೀವಿ ಅಂತ ಹೇಳುವಂಥವ್ರು ಸಿಗ್ತಾರೆ. ಲಾಸ್ಟ್ ಸ್ಟೇಟ್ಮೆಂಟ್ ಅದು, ಲಾಸ್ಟ್ ಐ ವಿಟ್ನೆಸ್. ಅಲ್ಲಿಂದ ಪದ್ಮಲತಾ ತನ್ನ ಮನೆ ಕಡೆಗೆ ಹೋದ್ಲು ಅಂತ ಹೇಳುವವರಿದ್ದರು. ಆಕೆ ಮನೆ ಕಡೆ ಹೋಗಿದ್ದನ್ನು ನೋಡಿದ್ದೀವಿ ಅಂತ. ತಂದೆ ಮನೆಗೆ ಬಂದಿಲ್ಲ ಅಂತಾರೆ. 3 ದಿವಸ ಅಲ್ಲಿ ಇಲ್ಲಿ ಹುಡುಕಾಟ ಮಾಡಿ ಕಂಪ್ಲೇಂಟ್ ಕೊಡ್ತಾರೆ. ಅದಾದ ಮೇಲೆ ಏಕಾಏಕಿ ಜೀಪ್ ಡ್ರೈವರ್ ವಸಂತ ನಾಪತ್ತೆ ಆಗ್ತಾನೆ. CODಗೆ ಪ್ರಕರಣ ಹೋದ ನಂತರ ವಸಂತ ಬಂಗೇರ ಆವಾಗ ಶಾಸಕರಾಗಿದ್ದರು. ರಾಜ್ಯ ಸರ್ಕಾರ COD ಕೊಡುತ್ತೆ. CODಗೆ ಪ್ರಕರಣ ಹೋದ ನಂತರ ವಸಂತನನ್ನು ಹಿಡ್ಕೊಂಡು ಬಂದು ವಿಚಾರಣೆ ನಡೆಸ್ತಾರೆ. ಬಟ್ ಕೇಸ್ ಎಲ್ಲಿಗೂ ಹೋಗೋದಿಲ್ಲ. ಅದು ಅಲ್ಲಿಂದ ಮುಂದೆ ರಿಪೋರ್ಟ್ ಹಾಕ್ತಾರೆ COD ಅವರು. ರಿಪೋರ್ಟ್ ಇಸ್ ಅ ಕ್ಲೋಜರ್ ರಿಪೋರ್ಟ್. 3 ಅಂದರೆ ಒಂದು ಪ್ರಕರಣ ದಾಖಲಾದರೆ 3 ಸಾಧ್ಯತೆಗಳಿರ್ತವೆ. ಒಂದು ಚಾರ್ಜ್ ಶೀಟ್ ಹಾಕೋದು, ಆರೋಪಿ ಸಿಕ್ಕ, ಇವನೇ ಆರೋಪಿ, ಈತ ಆರೋಪಿ ಅನ್ನುವುದನ್ನು ಸಾಬೀತುಪಡಿಸೋದಕ್ಕೆ ನಮ್ಮ ಹತ್ರ ಇಷ್ಟಿಷ್ಟು ಸಾಕ್ಷ್ಯಗಳಿದ್ದಾವೆ, ಈತನ ವಿಚಾರಣೆ ನಡೆಸಿ ಇವನಿಗೆ ಶಿಕ್ಷೆ ಕೊಡಿ ಅಂತ ತನಿಖಾ ಸಂಸ್ಥೆ ನ್ಯಾಯಾಲಯಕ್ಕೆ ಕೊಡೋದನ್ನು ಚಾರ್ಜ್ ಶೀಟು ಅಂತಾರೆ. ರಿಪೋರ್ಟ್ ಅಂತ ಒಂದಿರುತ್ತೆ. ಒಂದು ಚಾರ್ಜ್ ಶೀಟು, ಇನ್ನೊಂದು ರಿಪೋರ್ಟ್. ರಿಪೋರ್ಟು ಈ ಪ್ರಕರಣದಲ್ಲಿ ಅಂದರೆ ಕಂಪ್ಲೇಂಟ್ ಕೊಟ್ಟಿದ್ದೇ ಸುಳ್ಳು ಅಂತ, ಕಂಪ್ಲೇಂಟೇ ಸರಿ ಇಲ್ಲ ಇದು ಅಂತ. ಇನ್ನೊಂದು ರಿಪೋರ್ಟ್, ಕಂಪ್ಲೇಂಟ್ ಕರೆಕ್ಟ್ ಇದೆ, ಘಟನೆ ನಡೆದಿದೆ, ಬಟ್ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಆರೋಪಿ ಸಿಕ್ಕಿಲ್ಲ, ಅದು ಕ್ಲೋಜರ್ ರಿಪೋರ್ಟ್. ರಿಪೋರ್ಟ್ ಹಾಕಿರುವ ಪ್ರಕರಣವನ್ನು ಯಾವಾಗಲಾದರೂ ಓಪನ್ ಮಾಡಬಹುದು. ಓಪನ್ ಮಾಡಬೇಕು ಅಂದರೆ ಆ ಪ್ರಕರಣಕ್ಕೆ ಹೊಸದಾಗಿ ಏನಾದರೂ ಸಿಕ್ಕಿರಬೇಕು ಸಾಕ್ಷ್ಯ. ಈಗ ಗೊತ್ತಿಲ್ಲ SIT ಅವರು ಈ ಪ್ರಕರಣವನ್ನು ಹೆಂಗೆ ತಗೋತಾರೆ ಅಂತ ಗೊತ್ತಿಲ್ಲ.